ನಾವು ಅಲ್ಲಿ ನಮ್ಮ ತಾಯಿ ಮನೇಲಿ ತಿಂಡಿ ಮಾಡ್ತಿದ್ವಿ, ಇದೇ ಕಸುಬು. ಅಲ್ಲಿಗೆ ತಿಂಡಿ ತಿನ್ನಕ್ ಬಂದ್ರು. ಯಾರು? ನಮ್ಮನೆಯವರು. ಓ ಹಾ. ಅಲ್ಲಿ ಲವ್ ಶುರುವಾಯ್ತು ನಮ್ಗೆ. ಲವ್? ಓ ಅದ್ಭುತ. ಓ 1942 ಲವ್ ಸ್ಟೋರಿ. ಹೌದು, 12 ವರ್ಷ ಹಂಗೆ ಮಾತಾಡ್ಕೊಂಡಿದ್ವಿ. ನಮ್ಮ ಮನೇಲಿ ನಾನು, ಅವ್ರ ಮನೇಲಿ ಅವರು. 25 ರೂಪಾಯಿ ಬಾಡಿಗೆಗೆ ಬಂದೆ. 10,000 ಬೋಗ್ಯಕ್ಕೆ ಹಾಕೊಂಡೆ. ಆಮೇಲೆ 150 ರೂಪಾಯಿ ಬಾಡಿಗೆ ಕೊಟ್ಟೆ. ಆಮೇಲೆ ಖರೀದಿಗೆ ತಗೊಂಡೆ. 1 ಲಕ್ಷ ಬಿತ್ತು, ರಿಜಿಸ್ಟರ್ ಖರ್ಚು, ಮನೆದು ಎಲ್ಲ. ಚಲ ಅಂದ್ರೆ ಇದು ನೋಡ್ರಿ, ಬರ್ಬೇಕದು ಹೆಂಗಸ್ಗಾಗ್ಲಿ ಗಂಡಸ್ಗಾಗ್ಲಿ ಮನ್ಸಲ್ಲ ಅದ್ ಬಂದ್ಬಿಟ್ರೆ ಅವ್ರು ಎಲ್ಲಿದ್ರು ಉದ್ಧಾರ ಆಯ್ತಾರೆ. ನಾ ಗೈಕೊಂಡ್ ತಿಂತೀನಿ ಅನ್ನೋದು ಬಂದ್ಬಿಡ್ಬೇಕು. ಅಪ್ಪನ್ ಮಾಡ್ಕೊಂಡ್ ಕೂಸೆತ್ತರೆ ಯಾರಿಗೆ ಉಳಕಾಯ್ತೆ? ನಮ್ಮ ಅಪ್ಪನ್ ಮಾಡ್ಕೊಂಡು ಕೂಸೆತ್ತಿ ಅಂತ ಉಳಕದ್ದೆ? ಹಂಗೆ ತಿಂದದ್ನ ಅನುಭವಿಸ್ಬೇಕು ನಾವೇ. ಜನ ಆಡಕತ್ತಾರ ನಮ್ಮನ್ನ ಗೈಸ್ಕೊಂಡು ಉಣ್ಣಕ್ಕ ಕರ್ಕೊಂಡು ಹೋದ ಅಂತಾರೆ. ಬೇಡ ಅಂದ್ರು. ಯಾರೇ ಹೇಳಿದ್ರು ನಾನು ಮಾಡೋದು ಮಾಡ್ತೀನಿ. ರಂಗಕ್ಕೆ ಇಳ್ದೀನಿ, ಗೆಜ್ಜೆ ಕಟ್ಟಿನಿ, ಕುಣಿತೀನಿ. ನಾ ಬೇಡ ಅಂದ್ರೆ ನಾ ಬಿಡಲ್ಲ. ನನ್ಗೇನು ಬಂದದು ಅದನ್ನೇ ನಾ ಮಾಡೋದು. ಇನ್ನೊಬ್ರು ಹೇಳ್ದಂಗೆ ನಂಗೆ ಮಾಡಲ್ಲ ಅಂದ್ರೆ ಕ್ಲೋಸ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನು ಈ ದಿವಸ ಚಾಮರಾಜನಗರದಲ್ಲಿದ್ದೀನಿ. ಪುರಾತನವಾದ ಚಾಮರಾಜೇಶ್ವರ ದೇವಸ್ಥಾನ ಅಂತ ಇದರ ಹೆಸರು. ಮೊದಲು ಚಾಮರಾಜನಗರಕ್ಕೆ ಹರಿಕೊಟ್ಟಾರ ಅಂತ ಹೆಸರಿತ್ತಂತೆ. ಕಾಲಾನಂತರ ಚಾಮರಾಜನಗರ ಆಗಿ ಅದು ಮರುನಾಮಕರಣಗೊಂಡಿತ್ತು ಅಂತ ಇತಿಹಾಸ ಹೇಳ್ತಾ ಇದೆ. ನಾನು ಇವತ್ತು ಈ ಇತಿಹಾಸದ ಜೊತೆಗೆ ಇನ್ನೂ ಒಂದು ಕತೆ ತೊಗೊಂಡು ಬಂದಿದ್ದೀನಿ. ಅದು ಕೂಡ ಇತಿಹಾಸವೇ. ನೀವು ಕೇಳಿದರೆ ಆಶ್ಚರ್ಯ ಪಡ್ತೀರಾ. ಮೊದಲು ಆಟ ಬಂದಿದ್ದು ಕೂಡ ಇದೇ ಮನೆಗೆ, ಮೊದಲು ರುಬ್ಬೋ ಕಲ್ಲುಗುಂಡು ಬಂದಿದ್ದು ಕೂಡ ಇದೇ ಮನೆಗೆ, ಮೊದಲು ಕರೆಂಟು ಬಂದಿದ್ದು ಕೂಡ ಇದೇ ಮನೆಗೆ. ಆಶ್ಚರ್ಯ ಆಗ್ತಾ ಇದೆಯಲ್ಲ? ಬನ್ನಿ ಅದೇ ಕತೆ ಹೇಳೋದಕ್ಕೆ ಹೊರಟಿದ್ದೀನಿ. ಅದ್ರ ಜೊತೆಗೆ ನಾನು ಇನ್ನೂ ಒಂದು ಅದ್ಭುತವಾದ ಹೋಟೆಲ್ ಕತೆ ಕೂಡ ನಿಮಗೆ ಹೇಳ್ತೀನಿ. ಈ ದೇವಸ್ಥಾನದಿಂದ ಈಗ ಹೋದರೆ ಸುಬ್ಬಲಕ್ಷ್ಮಮ್ಮ ಅಂತಿದ್ದಾರೆ ಅಜ್ಜಿ, ಅವ್ರ ಹೋಟೆಲ್ ಬರುತ್ತೆ. ರಾಮಣ್ಣನವರ ಹೋಟೆಲ್ ಅಂತ ಕೂಡ ಹೇಳ್ತಾರೆ. ಇಲ್ಲ ಇಲ್ಲಿ ದೋಸೆ ಹೋಟ್ಲು ಯಾವುದಂತ ಕೇಳಿದ್ರು ಕೂಡ ನಿಮಗೆ ಅದನ್ನು ಹೇಳ್ತಾರೆ. ಅಷ್ಟು ಫೇಮಸ್ ಆಗಿದೆ. ಬೋರ್ಡು ಗಿರ್ಡು ಏನೂ ಇಲ್ಲ ಈ ಹೋಟೆಲ್ಗೆ. ನಿರಂತರವಾಗಿ 50 ವರ್ಷದಿಂದ ಈ ಹೋಟೆಲ್ ನಡ್ಕೊಂಡು ಬಂದಿದೆ. ಹಾಗಾಗಿ ನಾನು ಇವತ್ತು ಇದನ್ನು ಚಿತ್ರೀಕರಣ ಮಾಡಿ ತಮಗೆ ತೋರಿಸ್ತೀನಿ. ಆಮೇಲೆ ಇದರ ಇತಿಹಾಸ ಏನಂದರೆ, ಮೊದಲು 1 ರೂಪಾಯಿಗೆ 16 ದೋಸೆ ಕೊಡ್ತಿದ್ರಂತೆ. ಇವತ್ತು ಎಷ್ಟು ಅಂದ್ಕೊಂಡಿದ್ದೀರಿ? ಕೇವಲ 5 ರೂಪಾಯಿ ರೀ. 5 ರೂಪಾಯಿ ನಿಮಗೆ ದೋಸೆ ಕೊಡ್ತಾರೆ, ಇಡ್ಲಿ ಕೊಡ್ತಾರೆ, ವಡೆ ಕೊಡ್ತಾರೆ. 5 ರೂಪಾಯಿದಲ್ಲಿ ಇಲ್ಲಿ ಟಿಫನ್ನು ಶುರುವಾಗುತ್ತೆ. ಅಂಥದ್ದೊಂದು ಅದ್ಭುತ ಕತೆ ತೊಗೊಂಡು ಬಂದಿದ್ದೀನಿ. ಆಮೇಲೆ ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತಂದರೆ, ಸುಬ್ಬಲಕ್ಷ್ಮಮ್ಮನವರ ಕತೆ ನಿಜಕ್ಕೂ ನಮಗೆ ನಿಮಗೆ ಅನುಕರಣೀಯ. ಆ ಕತೆ ಕೇಳಲೇಬೇಕು. ರೋಮಾಂಚನಕಾರಿ ಕತೆ ಇದೆ, ಮಿಸ್ ಮಾಡಬೇಡಿ. ಇಲ್ಲಿ ಹೋದರೆ ಆಮೇಲೆ ಈಗ ನಾನು ಇರ್ತಕ್ಕಂಥ ಬೀದಿ ಹಳ್ಳದ ಬೀದಿ ಅಂತ ಹೇಳ್ತಾರೆ. ದೇವಸ್ಥಾನ ಪಕ್ಕನೇ ಇರ್ತಕ್ಕಂಥದ್ದು. ದೇವಸ್ಥಾನ ಹಿಂದೆ ಅಂತ ಅಂದ್ಕೊಂಬಿಡಿ, ಅದ್ರ ಪ್ಯಾರಲಲ್ ರೋಡ್ ಇದು. ಅಲ್ಲಿ ಆಮೇಲೆ ಬೋರ್ಡ್ ಗಿಲ್ಡ್ ಏನೂ ಇಲ್ಲ. ರಾಮಣ್ಣವ್ರ ಹೋಟ್ಲ್ ಅಂತ ನೀವು ಕೇಳಬೇಕು. ನೀವು ಬೆಳಗ್ಗೆ 7:30 ಶುರು ಆಗುತ್ತೆ, 10:00 ಕ್ಲೋಸ್ ಆಗುತ್ತೆ. ಬನ್ನಿ, ಬೇಗ ಬೇಗ ದೋಸೆ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ, ನನಗೂ ಅನುಮಾನ ಇದೆ. ಬೆಳಿಗ್ಗೆ ಬಂದಿದ್ದೀನಿ, ಬನ್ನಿ. ಇವರು ಬಂದು ಮದುವೆ ಆಗೋದಕ್ಕಿಂತ ಮುಂಚಿತನೇ ಸ್ಟಾರ್ಟ್ ಮಾಡಿದ್ರು. 65 ವರ್ಷದ ಇತಿಹಾಸ ಇದೆ ಈ ಮನೆಯಲ್ಲಿ ತಿಂಡಿ ಇದಕ್ಕೆ. 65 ವರ್ಷಗಳಿಂದ ಇವರು ತಿಂಡಿ ಮಾಡ್ತಾ ಇದ್ದಾರೆ. 4 ಕಾಣಿಗೆ 4 ಇಡ್ಲಿ ಕೊಟ್ಟು ಆವಾಗಿಂದ ಸ್ಟಾರ್ಟ್ ಮಾಡಿದ್ದಾರೆ ಇವರು. ಆ ನಂತರ ಮುಂದಿನ ದಿನಗಳಲ್ಲಿ ಬೆಲೆಗಳು ಜಾಸ್ತಿ ಆಯ್ತಾ ಅವರು ಜಾಸ್ತಿ ಮಾಡಿ ಇವಾಗ 5 ರೂಪಾಯಿಗೆ ನಿಲ್ಲಿಸಿದ್ದಾರೆ. ಮಸಾಲೆ ದೋಸೆ ಬೆಲೆ ಬಂದು 20 ರೂಪಾಯಿ ಇರುತ್ತೆ. ಹೊರಗಡೆ ತಗೋತೀವಿ ಅಂತಂದರೆ 35ರಿಂದ 40 ರೂಪಾಯಿ ಕೊಡಬೇಕು. ಇಲ್ಲಿ 20ರಿಂದ 25 ರೂಪಾಯಿಗೆ ಮಸಾಲೆ ದೋಸೆ ಸಿಗುತ್ತೆ. ತುಂಬಾ ಜನ ಹೊರಗಡೆಯಿಂದ ಬಂದು ಇವರ ತಿಂಡಿನ ಇಷ್ಟಪಟ್ಟು ಬಂದು ತಿಂತಾರೆ.
ಇದು ಇವ್ರ ತಿಂಡಿ ಬಂದು ಬೆಂಗಳೂರು ತನಕನೂ ಹೋಗುತ್ತೆ. ಬೆಳಗ್ಗೆ ಟ್ರೈನ್ಗೆ ಹೋಗೋರು ಇಲ್ಲಿ ಪಾರ್ಸಲ್ ಮಾಡಿಸ್ಕೊಂಡು ಹೋಗ್ತಾರೆ. ತುಂಬಾನೇ ಇವರಿಂದ ತುಂಬಾನೇ ಉಪಯೋಗ ಆಗಿದೆ. ಬಾಡಿಗೆಗೆ ಅಂತ ಬಂದು ಇದೇ ಮನೆಗೆ ಈ ಮನೆನ ಅವರ ಸ್ವಂತ ದುಡಿಮೆನಲ್ಲೇ ಪರ್ಚೇಸ್ ಮಾಡಿದ್ರು. ಚಾಮರಾಜನಗರಕ್ಕೆ ಫಸ್ಟ್ ಆಟೋ ಬಂದಿದ್ದು ರಾಮಚಂದ್ರ ಅವ್ರ ಕಡೆಯಿಂದ, ಅಂದ್ರೆ ಇವ್ರ ಹಸ್ಬೆಂಡ್. ಅದಕ್ಕೂ ಬಂಡವಾಳ ಇವ್ರು. ಅದಕ್ಕೂ ಬಂಡವಾಳ ಅವ್ರದ್ದು. ಹೌದು, ಕಷ್ಟಪಟ್ಟಿದ್ದಾರೆ. ತುಂಬಾ ಶ್ರಮಜೀವಿ. ಎಷ್ಟು ವರ್ಷದಿಂದ ಈ ಹೋಟ್ಲ್ ನಡೆಸ್ತಾ ಇದ್ರಮ್ಮ? 35 ವರ್ಷದ ಮೇಲೆ ಆಗೋಯ್ತು ಸರ್. 35 ವರ್ಷದ ಮೇಲಾಯ್ತು. ಓ, ಹಂಗಾರೆ ಹಳೆಯ ಕತೆ ಕೇಳೋಣ ನಿಮ್ದು. ಹೆಂಗೆ ಹೇಳ್ರಿ ನಿಮ್ದು? 35 ವರ್ಷದ ಹಿಂದೆ ಹೇಗೆ ಶುರು ಆಯ್ತು? ಏನ್ ಕತೆ? ಯಾವ ಊರು ನಿಮ್ದು? ಒಂದೇ ಊರು ಸರ್. ಹಾ, ತಾಯಿ ಮನೆನೂ ಇಲ್ಲೇ, ಯಜಮಾನ್ರ ಮನೆನೂ ಇಲ್ಲೇ, ಎರಡೂ ಒಂದೇ. ಮುಂದೆ ಪಕ್ಕ. ಹಾ, ನಮ್ಮ ತಾಯಿ ಅವ್ರ ತಾಯಿ ಫ್ರೆಂಡು. ಯಾರ ತಾಯಿ? ನಮ್ಮ ಯಜಮಾನ್ರ ತಾಯಿ, ಹಾ, ನಮ್ಮ ತಾಯಿ ಇಬ್ರು ಕ್ಲಾಸ್ಮೇಟು. ಓ, ಹಾ, ನಾವು ಅಲ್ಲಿ ನಮ್ಮ ತಾಯಿ ಮನೇಲಿ ತಿಂಡಿ ಮಾಡ್ತಿದ್ವಿ, ಇದೇ ಕಸುಬು. ಹಾ. ಅಲ್ಲಿಗೆ ತಿಂಡಿ ತಿನ್ನಕ್ ಬಂದ್ರು ಯಾರು? ನಮ್ಮ ಮನೆಯವರು. ಓ, ಹಾ. ಅಲ್ಲಿ ಲವ್ ಶುರುವಾಯ್ತು ನಮ್ಗೆ. ಲವ್? ಓ, ಅದ್ಭುತ. ಓ, 1942 ಲವ್ ಸ್ಟೋರಿ. ಹೌದು, 12 ವರ್ಷ ಹಂಗೆ ಮಾತಾಡ್ಕೊಂಡಿದ್ವಿ. ಹಾ, ನಮ್ಮ ಮನೇಲಿ ನಾನು, ಅವ್ರ ಮನೇಲಿ ಅವರು. ಹಾ, ಇದು ಜನಗಳ್ಗ ಸುಮ್ಮನೆ ಆಗಲ್ಲ ಅದು, ಹಾ, ಹಂಗೆ ಹಿಂಗೆ ಅಂದ್ರು. ಹಾ, ಆಮೇಲೆ ನಮ್ಮ ಅಣ್ಣನ್ಗ ಹೆಣ್ಣು ನೋಡಕ್ ಹೋದ್ರು. ಹಾ, ನನ್ನನ್ನ ಅವಳ ಕೊಡಲ್ಲ ಹೆಣ್ಣು ಅಂದ್ರು. ಹಾ, ಅವ್ನ್ ಮಾತಾಡ್ಸ್ಕೊಂಡವ್ರ ಬಾಳಗೆಟ್ಟವ್ರು. ಹಾ, ನಮ್ಮ ಹುಡುಗಿ ಕೊಟ್ಬಿಟ್ರ ಹೆಂಗಲ್ಲಿ ನೀಸೋದು ಅಂತ. ಹಾ, ಅದು ಗೊತ್ತಾಯ್ತು. ನಿಮ್ಮಂತವ್ರು ಬಂದು ನನಗೆ ಹೇಳಿದ್ರು, ಹಾ. ನಮ್ಮಿಂದ ಇನ್ನೊಬ್ರು ಬಾಳೆ ಕಾಳಾಗೋದು ಅಂತ ಇಲ್ಲಿಗೆ ಈ ಮನೆ ಮಾಡ್ಕೊಂಡು ಬಂದ್ಬಿಟ್ಟೆ ನಾನು. ಅಯ್ಯೋ, ಹಾ, 25 ರೂಪಾಯಿ ಬಾಡಿಗೆ ಈ ಮನೆಗೆ. ಹಾ. ನಾ ಬಂದ್ಬಿಟ್ಟೆ. ನಮ್ಮನೆಯವ್ರು ಬರ್ಲಿಲ್ಲ, ಧೈರ್ಯ ಸಾಲಲ್ಲ ಅವ್ರಿಗೆ. ಹೌದಾ? ಅಮ್ಮ ಅಪ್ಪ ಅಣ್ಣ ತಮ್ಮ ಎಲ್ಲ ಇದ್ರು, ಹ್ಮ್, ಬರ್ಲಿಲ್ಲ. ನಾ ಬಂದ್ಬಿಟ್ಟೆ. ನಮ್ಮ ದೊಡ್ಡಪ್ಪ ಇದ್ರು, ನಮ್ಮ ಅಪ್ಪನವ್ರ ಅಣ್ಣ. ಹ್ಮ್, ಅವ್ರು ಬರೋರು ಹೋಗೋರು. ಆಮೇಲೆ ಬಂದರು ಇವರು. ಆಮೇಲೆ ಬಂದು 1 ವರ್ಷ ಆಯಿತು. ಆಮೇಲೆ ನಾವು ಮದುವೆ ಅದು ಬೆಟ್ಟಕ್ಕೆ ಹೋಗಿ ಮದುವೆ ಮಾಡ್ಕೊಂಡು, ಫ್ರೆಂಡ್ಗಳು ಕರ್ಕೊಂಡು 1 ಬಸ್ ಚೆನ್ನಾಗಿ ಕರ್ಕೊಂಡು ಹೋಗಿ ಹಾ, ಬೆಳಗ್ಗೆ ರಂಗನ ಬೆಟ್ಟದಲ್ಲಿ ಮದುವೆ ಮಾಡ್ಕೊಂಡು, ಮದುವೆ ಆದ 1 ವರ್ಷಕ್ಕೆ ನನ್ನ ಮಗ ಹುಟ್ಟ. ಆಮೇಲೆ ನನ್ನ ಮಗಳು ಹುಟ್ಟಿದ್ಲು. ಇದೇ ನಮ್ಮ ಸ್ಟೋರಿ ನೋಡಿ. ಏನು 5 ನಿಮಿಷದಲ್ಲಿ ಎಷ್ಟು ಈಸಿಯಾಗಿ ಕತೆ ಹೇಳ್ಬಿಟ್ರಿ. ಏನೋ ಅಷ್ಟು ಈಸಿ ಇತ್ತು ಅದು ಅಂತ? ಅಷ್ಟು ಕಷ್ಟನೇ ಇತ್ತು, ಹಾ. ತುಂಬಾ ಕಷ್ಟ ಇತ್ತು. ಅಲ್ಲೂ ನಾನು 12 ವರ್ಷ ಹ್ಮ್, ತಾಯಿ ಮನೇಲೇನು ಊಟ ಮಾಡ್ಕೊಂಡಿರ್ಲಿಲ್ಲ. ಹ್ಮ್. ನಾನು ಬೇರೆನೆ ಸಂಪಾದನೆ ಮಾಡ್ತಾ ಇದ್ದೆ. ಹ್ಮ್. ಅಲ್ಲೂ ಇದೇ ಕಸಬು ಮಾಡ್ತಾ ಇದ್ದಿ. ಅವರು ಅದೇ ಮಾಡ್ತಿದ್ರು. ಹ್ಮ್. ನನಗೆ ಒಟ್ಟೋಗ್ಬೇಕಲ್ಲ. ಅವರು ತಾಯಿ ತಂದೆ ಕೆಳಗಿರೋರು ಅವ್ರೆಲ್ಲಿನ್ ಕೊಡ್ತಾರ ನಂಗೆ. ಹ್ಮ್, ನಾನು ಇಡ್ಲಿ ಮಾಡ್ತಿದ್ದಿ, ಉದ್ದಿನ ಕಡುಬು, ಹುಳಿ ಅಂದು ಉಂಡ, ಹ್ಮ್. ವಡ, ಚಕ್ಲಿ, ಹ್ಮ್. ಕೋಡ್ಬೇಳ ಎಲ್ಲ ಮಾಡ್ತಿದ್ದೆ ಹ್ಮ್. ಮಾರಕ್ಕ. ಬೇರೆಯವ್ರು ಬಂದು ತಗೊಂಡೋಗೋರು. 1 ರೂಪಾಯಿಗೆ ಮಾರಿದ್ರೆ 4 ಕಾಣಿ ಕೂಲಿ ಕೊಡ್ತಿದ್ದೆ ಅವ್ರಿಗೆ. 12 ವರ್ಷ ಅಲ್ಲಿ ನಿಭಾಯಿಸ್ಬಿಟ್ಟು ಇಲ್ಲಿಗೆ ಬಂದೆ. ಈಗ ಒಂಚೂರು ಇನ್ನೊಂದು ಚೂರು ಹಳೇದು ಮಾತಾಡೋಣ. ಈಗ ನಿಮ್ಮ ಬಾಲ್ಯ, ನಿಮ್ಮ ಅಪ್ಪ ಅಮ್ಮನ ಹೆಸರು ಏನು ಹೇಳ್ರಿ? ದಾಸಪ್ಪ, ಅಮ್ಮನ ಹೆಸರು? ಮುದ್ದಮ್ಮ. ಅವರು ಇದೇ ಊರೇ? ಇಬ್ರು ಇದೆ, ಒಂದೇ ಊರು. ಒಂದೇ ಊರು. ಅವ್ರದ್ದು ಕೂಡ ಏನು ಕಸಬ್ ಮಾಡೋರು ಅವರು? ಅವರು ಇದೇ ಕಸಬು. ಅವಾಗಿಂದ ಅವರು ಹೊಸ ಕಟ್ಟಿದ್ರು. ಹಾ. ಅದ್ರಲ್ಲೇನ್ ನಮ್ಗ ಎಷ್ಟ್ ಜನ profit ಇರ್ಲಿಲ್ಲ. ಮಕ್ಳು? ನಾವು 5 ಜನ ಹೆಣ್ಮಕ್ಳು, 2 ಗಂಡು ಮಕ್ಳು, 7 ಜನ. ದೊಡ್ಡ ಸಂಸಾರ. ನಮ್ ತಂದೆ ಏನ್ ಸಂಪಾದನೆ ಮಾಡ್ತಿರ್ಲಿಲ್ಲ. ಹಾ, ಸುಮ್ನೆ ಫ್ರೆಂಡ್ಗಳ ಜೊತೆ ಪಗಡ ಆಡ್ಕೊಂಡು ಕಾಲ ಕಳೀತಿದ್ರು. ಹಾ, ಹೊಸ ತಂದು ಕಟ್ಕೊಂಡಿದ್ವಿ. ಹಾ, ಹಸಂದ್ರಲ್ಲಿ ಅವಾಗೇನ್ ಒಂದು ಸೇರ ಹಾಲ್ಗ 1 ರೂಪಾಯಿ ಕೊಡೋರು. ಹಾ, ಒಂದ್ ಪಾವ ಹಾಲಿಗೆ 4 ಕಾಣಿ. ಅದು ಅವ್ರ ಮನೆಗೆ ಇವ್ರ ಮನೆಗೆ ತಗೊಂಡೋಗಿ ಹಾಕ್ತಾ ಇದ್ದು ಹಾ, ನಾವೇ. ಹಾ. ಆಮೇಲೆ ನಾನು ಇದು ಸರಿ ಹೋಗಲ್ಲ ಅಂತ ಇದು ಮಾಡಕ್ ಶುರು ಮಾಡಿದೆ ಅಲ್ಲಿ. ನೀವು ನಮ್ಮ ಅಮ್ಮ ತಾಯಿ ಅಮ್ಮ ಅಲ್ಲ? ಇಲ್ಲ, ನಾ ಸಣ್ಣವಳು. ಎಷ್ಟು ವಯಸ್ಸು ನಿಮ್ಗೆ ಈಗ? 9-10 ವರ್ಷ ಇರ್ಬೇಕು ಅವಾಗ ನನ್ಗ. ಅಯ್ಯೋ ಶಿವನೇ. ಅವಾಗ 1 ಸೇರಕ್ಕಿ ತಂದು ದುನಿ ಹಾಕ್ಬಿಟ್ಟು ಅಕ್ಕಪಕ್ಕದ ಮನೆಗೆ ನಮ್ಮಲ್ಲಿ ದೋಸೆ ಮಾಡ್ತೀವಿ ಬನ್ನಿ, ದೋಸೆ ಮಾಡ್ತೀವಿ ಬನ್ನಿ ಅಂತ ಹೋಗಿ ಕರ್ದೆ. ತೀರಾಯ್ತು. ಅಲ್ಲ, ಇನ್ನು ಸಣ್ಣ ಹುಡುಗಿ ಅದು ಹೆಂಗ್ ಯೋಚನೆ ಬಂತು ಅವಾಗ ಅಂತ? ಏನ್ ಮಾಡೋದು, ಆಡಿಸ್ತು ಒಳಕಲ್ಲಲ್ಲಿ. ಆಗೇನು ಮಿಷಿನು, ಗ್ರೈಂಡ್ರು ಏನೂ ಇರ್ಲಿಲ್ಲ. ಹಾ. ಕೈಯಲ್ಲಿ ಒಳಕಲ್ಲಲ್ಲೇ ಆಡಿಸ್ತಿದ್ವಿ. ಈಗ 7 ಜನ ಮಕ್ಕಳು ನೀವು? ನಾನೇ ದೊಡ್ಡವಳು, ಓಹೋ. ಇನ್ ಬಾಕಿಯವರೆಲ್ಲ ಚಿಕ್ಕವ್ರು. ನನ್ಗಿನ್ ದೊಡ್ಡವ ಸಂಪಾದನೆ ಏನು ಇಲ್ಲ? ನಮ್ಮ ಅಣ್ಣ. ಹ್ಮ್. ಅವನ್ ಓದಿಸಿ ಮಾಸ್ಟರ್ ಕೆಲಸ ಕೊಡಿಸಿದ್ರು. ಹ್ಮ್. ಅವಾಗೇನ್ ಸಂಬಳ ತುಂಬಾ ಕಮ್ಮಿ. ಹ್ಮ್. ಅವನು ಟೆಂಪ್ರವರಿನೇ ಒಂದು 10-12 ವರ್ಷ ಮಾಡ್ದ. ಹ್ಮ್. ಆಮೇಲೆ ಅವನಿಗೆ ಕಾಯಂ ಆಯ್ತು. ಹ್ಮ್. ಅವನೇನಷ್ಟು ಮನೆಗೇನು ತಂದಾಗ್ತಿರ್ಲಿಲ್ಲ. ಹ್ಮ್. ನಾನೇ ಇದನ್ನ ಮಾಡ್ತಾ ಇದ್ನಲ್ಲ, ಹಂಗೆ 1 ಸೇರು 2 ಸೇರು 3 ಸೇರು ಹಿಂಗೆ ಹಾಕೊಂಡು 8 ಸೇರು 10 ಸೇರು ಅಕ್ಕಿ ಆಡಿಸ್ತಾ ಇದ್ದಿ. ಹ್ಮ್. ಮಂದ್ಲೆ ಮಾಡ್ತಿದ್ದು, ತೀರೋಯ್ತಿತ್ತು.
ಮನೆಗೆ ಹೋಗಿ ನೀವು ಹೋಗಿ ಮೊದಲು ಕರ್ಕೊಂಡು ಬಂದು ಇಲ್ಲ ಇಲ್ಲ ಫಸ್ಟ್ ಕರೆದು ಅವ್ರನ್ನ ಅಷ್ಟೇ. ಅವರೇ ಬಂದು ಹಿಂಗೆ ಬರೋದು, ತಗೊಂಡೋಗೋರು, ತಿನ್ನೋರು ಎಲ್ಲ ಪಾರ್ಸಲು. ಸ್ಕೂಲ್ಗೆ ಗಿಲ್ಗೆ ಹೋಗ್ಲಿಲ್ವ ನೀವು? ನಿಮ್ ತಂಗಿರು ಅವರೆಲ್ಲ ಅವ್ರನ್ನೆಲ್ಲ ಸುಮಾರಾಗಿ ಓದಾರೆ. ಆ ಜವಾಬ್ದಾರಿ ಎಲ್ಲ ನೀವೇ ವಹಿಸ್ಕೊಂಡಿದ್ರಿ? ನಮ್ಮ ತಾಯಿನೇ. ನಾ ಸುಮ್ಮನೆ ಕೆಲಸ ಮಾಡೋದಷ್ಟೇ, ಅಲ್ಲಿ ಒಂದ್ ಕೆಲ್ಸದವಳಂಗ ಹಾ ಅಷ್ಟೇ. ನಾವು ಮರ್ಯಾದೆಯಲ್ಲಿ ಹಾ ಏನೇ ಮಾಡಿದ್ರು ಅಷ್ಟೇ ಮರ್ಯಾದೆ. ಹಾ ಯಾಕೆ ನಾವು ದಿಕ್ತಟ್ಬಿಟ್ಟಿದ್ವಲ್ಲ. ಹಾ ಆಯ್ತು. ಈಗ ದೋಸೆ ಮಾಡಿದ್ರಿ, ಶುರುವಾಯ್ತು. ಅವಾಗ ನಿಮ್ಗೆ ಎಷ್ಟು ವರ್ಷ? 9-10 ವರ್ಷ ಅಂತ 10 ವರ್ಷ. ಹೇಳಿದ್ರಿ. 10 ವರ್ಷ 12 ವರ್ಷಕ್ಕೆ ನೀರ್ ಹಾಕೊಂಡೆ. ಆಮೇಲೆ ನಮ್ಮನೆಯವ್ರು ಬಂದ್ರಲ್ಲ ಅಲ್ಲಿ ತಿಂಡಿ ತಿನ್ನಕ, ಆವಾಗ ಶುರುವಾಯ್ತು. 13ನೇ ವರ್ಷಕ್ಕೆ ನಮ್ದು ಶುರುವಾಯ್ತು. 13ನೇ ವರ್ಷಕ್ಕೆ ಲವ್ ಸ್ಟೋರಿ. ಸುಮ್ಮನೆ ಮಾತಾಡ್ಕೊಳವು ಅಷ್ಟೇ. ಇದೆ ನಿಮ್ಮಂತವ್ರು ಹುಟ್ಟಿಸ್ಬಿಟ್ರು. ರಾಮಚಂದ್ರ ಮಾತಾಡಿಸ್ತಾನ ಹಂಗೆ ಹಿಂಗೆ ಅನ್ಕೊಂಡು ಅದು ನಿಜಾನೇ ಆಗೋಯ್ತು. ನಾ ಯಾರಿಗೂ ಎದರ್ಲಿಲ್ಲ. ನಮ್ಮ ಯಜಮಾನ್ರ ತಂಗಿರ್ನ ನಮ್ಮ ಬೀದಿಲಿ ಅಲ್ಲೇ ಮದುವೆ ಮಾಡಿದ್ರು. ನಮ್ಮ ಬೀದಿ ಗಡಿ ಯಜಮಾನ ಅವ್ರ ಮನೆ ಮುಂದೆನೆ ಕುತ್ಕೊಂಡು ಮಾತಾಡ್ತಿದ್ದು ನಾವಿಬ್ರು. ನಾವ್ ಯಾರಿಗೂ ಕೇರೆ ಮಾಡ್ಲಿಲ್ಲ. ಅಲ್ಲ, ಈಗ ತಂಗಿಯರಿದ್ರು ಮನೆಗೆ, ಇನ್ನು ಪುಟ್ಟವರು ಇದ್ರು ನಿಮ್ ಹಿಂದೆ. 2 ವರ್ಷ ಚಿಕ್ಕವರು, ನೀವು ಹಿರೇ ಮಗಳು. 13 ವರ್ಷಕ್ಕೆ ಲವ್ ಆಯ್ತು. ಹೆಂಗೆ ಇದು? ಅಮ್ಮ ಏನಂತಿದ್ರು? ಅಪ್ಪ ಬೈತಿದ್ರು. ಅಪ್ಪ ಬೈತಿರ್ಲಿಲ್ಲ. ಸಪರೇಟ್ ಆಗಿ ಸಂಸಾರ ಹುಡಿದ್ರೆ ಯಾವಾಗ್ಲೇ ನೀವು ಒಬ್ರೇ? ಏನ್ ಧೈರ್ಯ ಅಮ್ಮ ನಿಮ್ಗೆ? ಅದು ಹೆಂಗೆ ಸಾಧ್ಯ? ಧೈರ್ಯ ಅವತ್ತಿಂದ ಹಂಗೆ ಧೈರ್ಯ. ನೀವು ಮಾಡಿಟ್ಟ ಮೇಲೆ ಆಮೇಲೆ ಯಜಮಾನ್ರು ಬಂದ್ರು? ಹೌದು. ಅವ್ರಿಗೆ ಅಲ್ಲಿವರೆಗೆ ಧೈರ್ಯ ಇರ್ಲಿಲ್ಲ. ಆಮೇಲೆ ಬಂದ್ರು, ಆದ್ರೂ ಧೈರ್ಯ ಇಲ್ಲ. ಎದುರ್ಕೊಳ್ಳೋರು. ನನ್ನಷ್ಟು ಬೋಲ್ಟ್ ಇಲ್ಲ ಅವರು. ಇಲ್ಲ. ಏನಂದ್ರು ಮನೆಗೆ ಬಂದು ಮಾಡ್ಕೊಂಡಿದ್ದಾಗ? ಏನು ಬಂದಿಲ್ಲ. ಅವ್ರೇನಂತಾರೆ, ಬಂದ್ರ ಬನ್ನಿ, ಬರ್ಲಿಲ್ಲ. ನಿಮ್ಗೋಸ್ಕರ ಮನೆ ಬಿಟ್ಟು ಬಂದಿದ್ದೀನಿ. ಅದನ್ನು ಹೋಗೋರಿನಿಲ್ಲ ಸರ್. ನನ್ಗೇನ್ ಒಬ್ಳೆ ಇರಕ್ ನನ್ಗೇನ್ ಭಯ? ದಾರಿ ತಪ್ಪಿದ್ರೆ ಭಯ. ನಾ ಯಾರಿಗೂ ದಾರಿನೇ ತಪ್ಪಿಲ್ಲ, ಬುಗ್ಗೆ ಇಲ್ಲ ನಾನು. ಯಾರು ಸ್ವಲ್ಪ ಕಿಚಾಯಿಸ್ರೆ ಅವ್ರಿಗೆ ಚೆನ್ನಾಗಿ ಬೈದು ಬಿಡ್ತಿದ್ದೆ. ಚುಡಾಯಿಸ್ತವ್ರಗ ನನ್ ಧೈರ್ಯ ನನ್ ಮಗನಿಗೆ ಬಂದ್ಬಿಟ್ಟಿದ್ರೆ ಎಷ್ಟೋ ಇರ್ಬೋದಿತ್ತು. ಅವನು ಎದುರ್ಕಾರು. ಹೌದಾ? ಯಜಮಾನ್ರ ಹೆಂಗೆ? ಅವ್ರ ಹೆಂಗೆ? ಅವರು ಇದೆ, ಅವರು ಭಯ. ಅವ್ರಿಗೆ ಭಯನೇ? ಅವರು ಯಾರಿಗೂ ಇದಾಯ್ತಿರ್ಲಿಲ್ಲ, ಭಯ ಪಡೋರು. ಅಯ್ಯೋ, ನಿಮ್ಮಿದ್ರಿಗೆ ಯಾರು ಮಾತಾಡಕ್ಕಾಗತ್ ಬಿಡಿ. ಅವ್ರು ನಾನು ಯಾರಿಗೂ ಕೇರೆ ಮಾಡ್ಲಿಲ್ಲ ಆ ಕಾಲದಲ್ಲೇ. ಅಷ್ಟು ಸಣ್ಣ ವಯಸ್ಸಲ್ಲೇ ಕೇರ್ ಮಾಡ್ಲಿಲ್ಲ. ಧೈರ್ಯ ಇನ್ನೂ ಚಿಕ್ಕ. ನಂಗೆ ಆಗ್ಲಿಂದ ಬಂದ್ಬಿಡ್ತು. ತಾಯಿ ಮನೇಲಿದ್ದಾಗ್ಲೂ ಯಾರಿಗೂ ಕೇರ್ ಮಾಡ್ಲಿಲ್ಲ. ನಾ ಗೈತೀನಿ ತಿಂತೀನಿ ಅನ್ನೋ ಧೈರ್ಯ ಬಂದ್ಬಿಡ್ತು. ಯಾವಾಗ ನೀವು ಸ್ವಂತ ಉದ್ಯೋಗ ಶುರು ಮಾಡಿದ್ರಿ, ಮೋಸ್ಟ್ಲಿ ಅದು ಬಲ ಕೊಡ್ತು ಅನ್ಸುತ್ತೆ. 14-15 ವರ್ಷಕ್ಕೆ ಅಲ್ಲಿ ಶುರು ಮಾಡಿದೆ. ಅಲ್ಲೇ 12 ವರ್ಷ ಮಾಡಿದೆ ಈ ಕಸುಬು. ಆಮೇಲೆ ಮನೆ ಮಾಡ್ಕೊಂಡ್ ಬಂದೆ. ಓಕೆ. ಆಮೇಲೆ ಸುಪುತ್ರ ಇವ್ರು ಹುಟ್ಟಿದ್ರು. ಓಕೆ. ಬೇಜಾರು ಅವ್ರಿಗೆಲ್ಲ. ಯಾಕೆ? ನಮ್ಮಮ್ಮ ಎಲ್ಲ ಉಳ್ಕತ್ತ ಅಂತ. ಅಲ್ಲಮ್ಮ, ಯಾಕೆ ಹೇಳ್ಕೋಬೇಕು ಅಂತಂದ್ರೆ, ಎಂತ ದೊಡ್ಡ ಜರ್ನಿ ನಿಮ್ದು. ನಮ್ಮ ಯಜಮಾನ್ರ ಅಜ್ಜಿ ಒಬ್ರಿದ್ರು ಇಲ್ಲಿ ಕೃಷ್ಣ ಟಕೇಶ್ ಅಂತ ಸಿನಿಮಾ ಥಿಯೇಟರ್ ಇತ್ತು. ನಾನು ಪಿಕ್ಚರ್ಗೆ ಹೋಯ್ತಿದ್ದೆ. ಪಿಕ್ಚರ್ ಇತ್ತು ಸಖತ್ತು. ಅವಾಗ ಟಿವಿ ಗಿವಿ ಏನೂ ಇರ್ಲಿಲ್ಲ. ನಾ ಇನ್ನೂ ಇರ್ಲಿ ಮನ ಮಾಡ್ಕೊಂಡ್ ಬಂದಿರ್ಲಿಲ್ಲ. ನಾನು ಒಬ್ಳೆ ಪಿಕ್ಚರ್ಗೆ ಹೋಯ್ತಿದ್ದೆ. ಎಲ್ಲಿ ಹೋಯ್ತಾ ಇದ್ದೀಯಮ್ಮ? ಬಾ ಇಲ್ಲಿ ಅಂದ್ರು. ಬಂದು ಏನಜ್ಜಿ ಅಂದೆ. ರಾಮಚಂದ್ರಂಗ್ ಮದುವೆ ಮಾಡ್ತಾಳ ತಾಯಿ, ಅವ್ರ ತಾಯಿ ಅಂದ್ರು. ಮಾಡ್ಲಿ ಬಿಡಿ, ಅವ್ರ ಹೆಸರು ಹೇಳಕ ಮಕ್ಳು ಮರಿ ಬೇಡವಾ, ಮಾಡ್ಕೊಳ್ಳಿ ಬಿಡಿ ಅಂದೆ. ನೀ ಏನ್ ಮಾಡಿ ಅಂದ್ರು. ಒಂದ್ ಒಳಕಲ್ಲು ಒಂದ್ ಗುಂಡ್ಗಲ್ಲಿದ್ರೆ ನನ್ನ ಹೊಟ್ಟ ಜೀವನ ಆಗೋಯ್ತು, ಹೋಗಿ ಎತ್ಲಾಗಿ ಅಂದೆ. ಅವ್ನಿಗೇನು 4 ಮಕ್ಳು ಎತ್ ಮಡಿಕೊಂಡಿದ್ದಾನ? ಏನಿಲ್ಲ. ಆಯ್ತು, ಒಂದು ಕೂಸು ಎತ್ತಿದ್ದಿ, ಸೊತ್ತೋಯ್ತು. ಅಯ್ಯೋ ಹೊಂಟೋದಿಲ್ಲಪ್ಪ ಅಂದ್ರೆ ನನ್ಗೆ ಮಗ ಬಂದಾನ? ಇಲ್ಲ, ಅದ್ರ ಕೂಟ ಇಷ್ಟೇ ಅಂದ್ಬಿಟ್ಟು ಬಂದೆ. ಮದುವೆ ತಯಾರಿ ಎಲ್ಲ ಹೆಂಗೆ? ನೀವೇ ದುಡಿದ್ರ? ಎಲ್ಲಿ? ಹೌದು. ಚೀಟಿ ಹಾಕಿದ್ದು ಶ್ರೀರಾಮ್ ಚೀಟ್ ಫಂಡಲ್ಲಿ ಚೀಟಿ ಹಾಕಿದ್ರು. 5,000 ತಗೊಂಡು
ಬಸ್ ಮಾಡ್ಕೊಂಡು ಹಾ ನಮ್ಮ ದೊಡ್ಡಪ್ಪನ ಮಗ ಇದ್ದ, ಹಾ. ಅವನು ಹೋಗಿ ಬೆಟ್ಟದಲ್ಲಿ ಐನೋರ್ಗೆಲ್ಲ ಹೇಳಿ ಹಾ ಅಲ್ಲೇ ವ್ಯವಸ್ಥೆ ಮಾಡಿದ್ರು. ಎಲ್ಲ ದುಡ್ಡು ಅವ್ರಿಗೆ ಕೊಟ್ಬಿಟ್ಟು ಐನೋರ್ಗೆ ಹಾ. ಊಟ ತಿಂಡಿ ಎಲ್ಲ ಹೋಟ್ಲು. ಹಾ ಬೆಳಗ್ಗೆ ರಂಗನ ಬೆಟ್ಟದಲ್ಲಿ ಕೃಷ್ಣಪ್ಪ ಅಂತ ಹೋಟ್ಲು ಇಟ್ಟಿದ್ರು. ಹಾ ಅಲ್ಲೇ ಎಲ್ಲ ಕೊಟ್ಬಿಟ್ಟು 3 ಟೈಮು ಅಲ್ಲೇ ಆಯ್ತು. ಹೋದ್ ದಿವಸ ಪುನಃ ಮಧ್ಯಾಹ್ನ ಸಾಯಂಕಾಲ 5,000ದಲ್ಲಿ ಮದುವೆನೇ ಮುಗಿದೋಯ್ತು. ಮುಗ್ದೋಯ್ತು. ಅವಾಗೇನು ಸರ್ ಚೀಪ್ ಅಲ್ವಾ? ಹಾ ಹಾ ಓಕೆ. ಇವಾಗ ನಂಗೆ ಕಾಸು ನಿಲ್ವಲ್ಲ ಸರ್. ಹಾ 5,000 ಇದ್ರೆ 50,000 ಇದ್ದಂಗೆ. ಹಾ ಇನ್ನವ ಉದ್ದಿಟ್ಟು ನೋಡಿದೆ ಎತ್ಕೋಬೇಕು ಬಂದು. ನಮ್ಮ ತಾಯಿ ಯಾವ ಥರ ನಮಗೆ ಮನೆ ತಿಂಡಿ ಊಟ ಕೊಡ್ತಾರೆ ಅದೇ ರೀತಿ ಕೊಡ್ತಾರೆ ಅವರು. ಅದೇ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಯಾರೇ ಬಂದ್ರು ತಾಳ್ಮೆ ಆಗಿರ್ತಾರೆ. ನಿಜವಾಗ್ಲೂ ಅವ್ರ ತಾಳ್ಮೆನ ಮೆಚ್ಚಬೇಕಾದ್ದು. ಮತ್ತೆ ತುಂಬ ಉತ್ಸಾಹಿಗಳಾಗಿದ್ದಾರೆ ಅವರು. ನೋಡಿ, ಈ ವಯಸ್ಸಲ್ಲಿ ಕೆಲಸ ಮಾಡ್ತಾರೆ, ಏನನ್ಸುತ್ತೆ? ಏನ್ ಮಾಡಕ್ಕಾಗತ್ತೆ, ಮಾಡ್ಲೇಬೇಕಲ್ವಾ. ಸಂಸಾರ ಅಂದ್ಮೇಲೆ ಎಲ್ರು ಶೇರ್ ಮಾಡ್ಕೊಂಡ್ರೆ ಜವಾಬ್ದಾರಿನ ತುಂಬಾ ಚೆನ್ನಾಗಿರುತ್ತೆ. ಆ ಸಂಸಾರ ಚೆನ್ನಾಗಿರುತ್ತೆ. ಎಲ್ರಿಗೂ ಶೇರ್ ಆಗ್ಬೇಕು ಎಲ್ಲದು. ಯಾವ್ದೊಂದು ಕೆಲಸ ಮಾಡಿದ್ರೆ 2 ಕೈ ಸೇರಿದ್ರೆ ಚಪ್ಪಾಳೆ ಆಗೋದು. ಹಾಗೆ ಅವರು ಎಲ್ಲ ಒಟ್ಟಾಗಿ ಮಾಡ್ತಾ ಇದ್ದಾರೆ. ಓಕೆ. ಹಾ ಓಕೆ ಓಕೆ, ಬಹಳ ಒಳ್ಳೆ ಮಾತು ಹೇಳಿದ್ರಿ. ಮಿಲ್ಲು ಅಲ್ಲಿ ಅಂಗಡಿ ಬಿದ್ದಿಲ್ ಮಡಗಿದ್ರು ನಮ್ಮ ಯಜಮಾನ್ರು. ನಾವು ಇಲ್ಲಿಗೆ ಬಂದ್ಮೇಲೆ ಇಲ್ಲಿ ತಂದು ಇಟ್ಕೊಂಡು ಇದೇ ಜೀವನ ನಮ್ಗೆ ಆಗಿಂದನೂ. ಆಮೇಲೆ ಇಲ್ಲಿ ತಿಂಡಿ ಮಾಡೋಕ್ಕೆ ಶುರು ಮಾಡಿದೆ. ಏನೋ ಬದುಕಬೇಕು ಅಂತ ಮಾಡಬೇಕಲ್ಲ ಸರ್. ಟೇಬಲ್ ಮೇಲೆ ಇಟ್ಬಿಡಿ. ವಡಾಗ ಒಡೆಗೆ ಉದ್ದೊಡೆಗೆ ಎಷ್ಟು ಕೆಜಿ ಹಾಕಿದಿರಿ? 1.5 kg ಹಾಕ್ತೀವಿ. 1.5 kg. ಹಾಂ. ದೋಸೆ ಹಿಟ್ಟು 5 ರೂಪಾಯಿ, ವಡೆ 5 ರೂಪಾಯಿ, ಹಾಂ. ಬೆಣ್ಣೆ 5 ರೂಪಾಯಿ, ಒಂದು ಪಲ್ಯ 5 ರೂಪಾಯಿ, ಒಂದು ಇಡ್ಲಿ 5 ರೂಪಾಯಿ, ಒಂದು ದೋಸೆ 5 ರೂಪಾಯಿ. ಓ, ಎಲ್ಲ 5 ರೂಪಾಯಿ. ರೋಸ್ಟ್ ಆದರೆ ಬೆಣ್ಣೆ ರೋಸ್ಟು 30 ರೂಪಾಯಿ, ಮಸಾಲ ಆದರೆ 35. ಹಾಂ. ಚೀಪ್ ಆ್ಯಂಡ್ ಬೆಸ್ಟ್. ಹಾಂ. ಇಲ್ಲಿ ತಂದು ಮಡಗ್ದಾಗ ಕೈ ಹಾಕಕ್ಕೆ ಎದುರ್ಕನಂಗ ಭಯ. ಹಿಂಗನ್ನವನ ಹಿಂದಕ್ಕೆ ಎತ್ಕೊಂಡ್ಬಿಡೋನು. ಮೊದಲು ಹೇಗೆ ಮಾಡ್ತಿದ್ರಿ? ಮೊದಲು ಒಳಕಲ್ಲಲ್ಲಿ ಆಡಿಸ್ತಿದ್ದೆ. ಹೌದಾ? ಅಷ್ಟು ಚಟ್ನಿ ಗಿಟ್ನಿ ಎಲ್ಲ ಒಳಕಲ್ಲಲ್ಲೇ. ಹಾಂ. ಆಮೇಲೆ ಇದನ್ನ ತಂದದ್ದು. ಮಿಕ್ಸಿನೂ ಇರಲಿಲ್ಲ ಅವಾಗ? ಏನು ಇಲ್ಲ ಸರ್. ಹಾಂ. ನಮ್ಮ ತಾಯಿ ಮನೇಲಿ ಮಾಡ್ತಿದ್ದಾಗ ಹಾಂ. ಏನಿಲ್ಲ, ಒಳಕಲ್ಲೇ. ಹಾಂ. ಆ ಕಾಲದಲ್ಲಿ ಮಿಕ್ಸಿ ಗ್ರೈಂಡ್ರು ಏನೂ ಇರಲಿಲ್ಲ. ಹಾಂ. 70ನೇ ಇಸ್ವಿಲೇನ ಇದನ್ನು ತಗೊಂಬಂದರು. ಈಗ 3 ಇಟ್ಟಿದ್ದೀರಿ ಗ್ರೈಂಡರ್? ಹೌದು. ಇದು ಉದ್ದಿನ ಬೇಳೆಗ, ಅದು ಅಕ್ಕಿಗ, ಇದು ಚಟ್ನಿಗ. ಓಹೋ, ಜಾಸ್ತಿ ಹಾಕ್ತೀನಲ್ಲ ಅಲ್ಲಿಗ, ಇಲ್ಲಿಗೋಸಿ ಹಾಕಿ ಅಲ್ಲಿಗೋಸಿ ಹಾಕಿ. ಚಟ್ನಿ ಏನು ಜಾಸ್ತಿ ಮಾಡಿದ್ದಂಗಿದ್ರಿ? ಅಷ್ಟೊತ್ತಿರುತ್ತೆ. ಹೌದಾ? 15 ಸೇರು ಅಕ್ಕಿ. 15 ಸೇರು ಅಕ್ಕಿ ಖರ್ಚಾಗುತ್ತೆ ಡೈಲಿ? ಹಾಂ. ಒಬ್ಬರೇ ಮಾಡ್ತೀರಿ? ಅಂದ್ರೆ ನಾನು ನನ್ನ ಮಗ ಇಬ್ಬರೇ. ಸೊಸೆ 9 ಗಂಟೆಗೆ ಬರ್ತಾಳೆ. ಅಷ್ಟೊತ್ತು ಗಂಟೆ ನಾವಿಬ್ಬರೇ. ಹೌದಾ? ಏನು ಮಾಡಿರಿ?
ಮಾಡ್ಲೇಬೇಕಲ್ಲ, ಬದುಕ್ಬೇಕಲ್ಲ. ಅಯ್ಯೋ, ನಮ್ಗೇನಿದು ಕೆಲಸ ಅನ್ಸೋದೇ ಇಲ್ಲ ಬಿಡಿ. ಹೌದಾ? ಮಾಡಿ ರೂಢಿ ಆಗ್ಬಿಟ್ಟೈತೆ, ಹಾಂ. ಏನ್ ಕೆಲಸ ಅನ್ಸೋದೇ ಇಲ್ಲ. ಎಷ್ಟು ವಯಸ್ಸು ನಿಮ್ಗೀಗ? ನನಗೆ 77 ತುಂಬ್ತು, 78. 78. ಹೌದು. ಏನು 78 ಇನ್ನೂ ಆರಾಮಾಗಿ ಏನೂ ಆಗೇ ಇಲ್ಲ ಅಂತೀರಾ? ಹಾಂ, ಓಕೆಪ್ಪ. ಹಾಂ ಇದೇ ನೋಡಿ ನಮ್ದು ಕಸು. ಹಾಂ. ಈಗೇನು ಇಡ್ಲಿ ರೆಡಿ ಆಗೈತೆ? ಇಡ್ಲಿ ಏನು ರೆಡಿ. ಇದನ್ನ ಹೆಚ್ಚಿಟ್ಟಿದ್ದೀರಿ? ಆಲೂಗೆಡ್ಡೆ ಪಲ್ಯಕ್ಕೆ. ಆಲೂಗಡ್ಡೆ ಪಲ್ಯ. ಹ್ಞೂ, ಓಕೆ. ಇದನ್ನ ಎಷ್ಟು ಮಾಡ್ತೀರಾ? ಆಲೂಗಡ್ಡೆ ಪಲ್ಯ ಕೊಡ್ತೀರಾ? ಒಂದು ಸ್ಪೂನ್ಗೆ 5 ರೂಪಾಯಿ. ಒಂದು ಸ್ಪೂನ್ಗೆ 5 ರೂಪಾಯಿ. ಅದೇ ಒಂದು ಸ್ಪೂನ್ಗೆ 5 ರೂಪಾಯಿ. ಹಂಗಾರೆ ದೋಸೆಗೆ ತೊಗೊಂಡ್ರೆ ಆಲೂಗಡ್ಡೆ ಪಲ್ಯ ಕೊಡಲ್ಲ ನೀವು? ಕೊಡಲ್ಲ, ಅಯ್ಯೋ. ಕಾಸು ಕೊಡ್ಬೇಕು. ಅಲ್ಲ, ಮತ್ತೆ ಹಂಗೆ ತಿನ್ನೋದವ್ರು? ತಿಂತಾರೆ, ಚಟ್ನಿ ಹಾಕೊಂಡು ಹಾಂ ತಿಂತಾರೆ. ಓ, ಇಷ್ಟ ಆದವ್ರು- ಚಟ್ನಿ ಕೊಡ್ತೀರಿ ಫ್ರೀಯಾಗಿ? ಹೌದು, ಈ ಪಲ್ಯ ಬೇಕಂದ್ರೆ ಮಾತ್ರ 5 ರೂಪಾಯಿ ಕೊಡ್ಬೇಕು. ಹಾಂ, ಓಕೆ. ಹಾಂ, ಇದು ಮೊದಲಿನಿಂದ ಹಿಂಗೆ ಮಾಡಿದ್ರಿ ಪದ್ಧತಿ? ಹೌದು. ನೀವು ಅವಾಗ ಮಾಡಿದಾಗಿಂದ ಅವಾಗ ಎಷ್ಟಿತ್ತು ದೋಸೆಗೆ ರೇಟು? ಅವಾಗ ಒಂದು ಆಣೆ ಇತ್ತು ಅಂದ್ರು. ಒಂದು ದೋಸೆಗೆ ಒಂದು ಆಣೆ ಇತ್ತು. 1 ರೂಪಾಯಿಗೆ 16 ದೋಸೆ ಕೊಡ್ತಿದ್ದೆ. 1 ರೂಪಾಯಿಗೆ 16 ದೋಸೆನ? ಈಗ 5 ರೂಪಾಯಿ ತಗೋತೀನಲ್ಲ, ಹಾ. ಆ ದೋಸೆ 16 ದೋಸೆ ಕೊಡ್ತಿದ್ದೆ. ರೂಪಾಯಿಗೆ 4 ಸೇರು 5 ಸೇರು ಅಕ್ಕಿ ಇತ್ತು ಅವಾಗ ನಾ ಮಾಡಾಗ. ಹಂಗಾರೆ 16 ದೋಸೆ ಮನೆ ಮಂದಿಗೆಲ್ಲ ಆಗವೆ? ಹಾ, ಮನೇಲಿ ಮಾಡ್ತಾನೆ ಇರ್ಲಿಲ್ಲ ಸರ್. ಹಾ. ಬಂದು ತಗೊಂಡು ಹೊಂಟೋಗೋರು. ಒಂದು ಇದು ತಗೊಂಬಂದ್ಬಿಡೋರು. ಚಟ್ನಿಗೆ ಬಾಕ್ಸ್ ಪಾತ್ರನ ಹಾಕೊಂಡು ತಗೊಂಡು ಹೊಂಟೋಗೋರು. ಓಹೋ, ಹಂಗಾರೆ ಇಡೀ ದಿವಸ ಮಾಡಿದ್ದೆಲ್ಲ ಎಷ್ಟಾಗದ ಅವಾಗ? ಅವತ್ತು ತುಂಬಾ ಕಮ್ಮಿ, ದುಡ್ಡು ಕಮ್ಮಿ. ಇವಾಗ 1,000 2,000 3,000 ಆಯ್ತದ. ಆವಾಗ ಒಂದು 500-600 ರೂಪಾಯಿ ಆಗೋದು. ಆವಾಗ ಅಷ್ಟಾಗೆ ಈ ಮನೆ ತಗೊಂಡೆ. ಅದ್ರಲ್ಲೇ ದುಡ್ದು 1,05,000. ಅಲ್ಲ, ಇದೇ ಮನೆಗೆ ಬಾಡಿಗೆ ಬಂದಿದ್ದು ಇದನ್ನೇ ಖರೀದಿ ಮಾಡಿದ್ರ? 25 ರೂಪಾಯಿ ಬಾಡಿಗೆಗೆ ಬಂದೆ. 10,000ಕ್ಕೆ ಬೋಗ್ಯಕ್ಕೆ ಹಾಕೊಂಡೆ. ಆಮೇಲೆ 150 ರೂಪಾಯಿ ಬಾಡಿಗೆ ಕೊಟ್ಟೆ. ಆಮೇಲೆ ಖರೀದಿಗೆ ತಗೊಂಡೆ. 1 ಲಕ್ಷ ಬಿತ್ತು ರಿಜಿಸ್ಟರ್ ಖರ್ಚು, ಮನೆದು ಎಲ್ಲ. ಚಲ ಅಂದ್ರೆ ಇದು ನೋಡ್ರಿ. ಬರ್ಬೇಕದು ಹೆಂಗಸ್ಗಾಗ್ಲಿ ಗಂಡಸ್ಗಾಗ್ಲಿ ಮನ್ಸಲ್ಲ ಅದ್ ಬಂದ್ಬಿಟ್ರೆ ಅವ್ರು ಎಲ್ಲಿದ್ರು ಉದ್ಧಾರ ಆಯ್ತಾರೆ. ನಾ ಗೈಕಂಡು ತಿಂತೀನಿ ಅನ್ನೋದು ಬಂದ್ಬಿಡ್ಬೇಕು. ನಾ ಎಲ್ಲೇ ಹೋದ್ರು ಗೈಕಂಡು ತಿಂತೀನಿ ಸರ್. ಏನೋ ಮಾಡ್ಕೊಂಡು ಕಸು ಮಾಡ್ಕೊಂಡು ತಿಂತೀನಿ. ನಾ ಯಾರ ಕೈಗೂ ಸಿಕ್ಕಲ್ಲ, ತಿನ್ನಕ ಆಗಲ್ಲ. ನೀ ಕೊಡಪ್ಪ. ನನ್ನ 9-10ನೇ ವಯಸ್ಸಲ್ಲೇ ನಾ ಹಂಗಿದ್ದವ. ಇವಾಗ ಯಾಕೆ ಯಾರ ಕೈಗೆ ಹೋದನು? ಇವಾಗ ನಮ್ಮ ತಾಯಿ ಮನೆಯಿಂದ 10 ಲಕ್ಷ ಕೊಟ್ರು. 10 ಲಕ್ಷ ಕೊಟ್ರ? ಏನೋ ಪ್ರಾಪರ್ಟಿ ಮಾಡಿದ್ರು. ನಮ್ಮ ತಾಯಿ ಮನೆದು. ಅದ್ರಲ್ಲಿ ಹೆಣ್ಮಕ್ಳಿಗೆಲ್ಲ 10 ಲಕ್ಷ ಕೊಟ್ರು. ಬ್ಯಾಂಕ್ ಹಾಕೊಂಡೆ. ಹೌದಾ? ಫಿಕ್ಸೆಡ್ ಮಾಡ್ಬಿಟ್ಟೆ. ಓಹೋ, ಫ್ಯೂಚರ್ ಪ್ಲಾನ್ ಎಲ್ಲ ಮಾಡಿಟ್ಬಿಟ್ಟಿದ್ದೀರಿ. ಅವಳಿಗೊಬ್ಬ ಮಗ ಅವಳೆ, 16-17 ವರ್ಷದವಳು. ನಾಳೆಗೆ ಏನಾರು ಆಯ್ತು ಮೊಮ್ಮಗಳಿಗೆ ಅಲ್ವಾ, ಬೇಕಲ್ವಾ? ಅಮ್ಮ ಅವಾಗಿಂದ ಹಿಂಗೆ ಸ್ಟ್ರಾಂಗು? ಹಂಗೆ ಸ್ಟ್ರಾಂಗು. ಪೂರ್ತಿ ಬೆಳಗ್ಗೆ 4:15 ಎದ್ರೆ ಸ್ಟಾರ್ಟ್ ಆಯ್ತು ಅವ್ರ ದಿನಚರಿ. 4:15 ಎದ್ದು ನಾನು 5:15 ಬರ್ತೀನಿ. ಗಾಡಿ ಸೈಡಲ್ಲಿ ಹಾಕಿ ವಾಕ್ ಮುಗಿಸ್ಕೊಂಬಂದು 6 ಗಂಟೆಗೆ ಒಳಗಡೆ ಎಂಟ್ರಿ ಆಯ್ತೀನಿ. ಎಂಟ್ರಿ ಆದರೆ ಅವ್ರ ಜೊತೆಗೆ ಒಂದು ಸ್ವಲ್ಪ ಸಣ್ಣ ಹೆಲ್ಪು. ಒಂದು ಅರ್ಧ ಲೀಟ್ರ್ ಬಿಸ್ನೀರು ಕೊಡ್ತಾರೆ, 1 ಲೋಟ ಕಾಫಿ. ಜೊತೆಗೆ ಅವ್ರ ಜೊತೆ ಕೂತಿರ್ತೀನಿ 1 ಅವರ್. ಅದು ದಿವಸ ಅಭ್ಯಾಸ ನಿಮಗೆ? 6ರಿಂದ 7 ಗಂಟೆ. ಓಕೆ. ನಿಮ್ಮ ಗೆಳೆಯರ್ ನಂಗಾರು ಮಿಸ್ ಮಾಡ್ಕೋತಾ ಇದ್ದೀರಿ? ಓಕೆ. ಅವರು ಇರೋವರೆಗೂ ಜೊತೆಲಿ ಇರ್ತೀನಿ, ಅವ್ರು ಹೋದ್ಮೇಲೂ ಜೊತೆಗಿರ್ತೀನಿ. ಅಷ್ಟು ಮನೋಭಾವ ಚೆನ್ನಾಗಿದೆ. ದತ್ತು ಮಗ ಅಂತಾನೆ ಹೊರಗಡೆಯವರೆಲ್ಲ ಅಂತಾರೆ. ಇವರ ಕ್ಯಾಟಗರಿನೇ ಬೇರೆ, ನನ್ನ ಕ್ಯಾಟಗರಿನೇ ಬೇರೆ. ಬಟ್ ಆದ್ರೂ ನನ್ನ ಮನೆ ಮಗನ ರೀತಿ ಏನೇ ತಿಂಡಿ ಅಡುಗೆ ಅಡಿಷನಲ್ ಏನೇ ಎಕ್ಸ್ಟ್ರಾ ತಿಂಡಿ ಮಾಡಿದ್ರು ನನಗೊಂದು ಪೋರ್ಷನ್ ರೆಡಿ ಇರ್ತದೆ. ಫ್ರೆಂಡ್ ಅಂದರೆ ನಾನು ಆಟೋ ಇಟ್ಕೊಂಡಿದ್ದೆ. ಅವರು ನಗರಕ್ಕೆ ಪ್ರಥಮವಾಗಿ ಶೋರೂಮ್ ಆಟೋ ತಂದಿದ್ದು ಅವರೇ ಫಸ್ಟ್. ಹೌದಾ? ಓ, ಅದೇ ಚಾಮರಾಜನಗರಕ್ಕೆ ಫಸ್ಟ್ ಬಂದಿದ್ದು ಆಟೋ ಇವ್ರದೇ? ರಿಜಿಸ್ಟ್ರೇಷನ್ ಮಾಡಿಸಿ ಹೊಸ ಆಟೋ ಅದೇ. ಆಗೆಲ್ಲ ಕೇರಳ ಹತ್ರ ಇತ್ತಲ್ಲ, ಗುಂಡ್ಲುಪೇಟೆಯಿಂದ ಸೆಕೆಂಡ್ ಹ್ಯಾಂಡ್ ಕೇರಳ ಗಾಡಿ ಬರ್ತಿತ್ತು ಆಟೋಗಳು. ನಾನು ಒಂದು ಸೆಕೆಂಡ್ ಹ್ಯಾಂಡ್ ಆಟೋನೇ ತಗೊಂಡಿದ್ದು.
ಶೋರೂಮ್ ಆಟೋ ತಂದಿದ್ದು ಪ್ರಪ್ರಥಮವಾಗಿ ಅವರೇ. ಓ, ಆ ರೆಕಾರ್ಡ್ ಇದೆ ಅವ್ರ ಹೆಸರಲ್ಲಿ. ಹೌದು. ಅದ್ಭುತ ಸರ್. ಅವ್ರಿಗಿರೋ ಧೈರ್ಯ ಹಾಂ, ಲೇಡಿ ಟಾರ್ಜನ್. ಹೌದಾ? ಸೂಪರ್. ಯಾರಿಗೂ ತೊಂದರೆ ಕೊಡಲ್ಲ, ತೊಂದರೆ ಮಾಡಿದವ್ರಿಗೆ ಬಿಡಲ್ಲ, ಬೇಡಲ್ಲ ಯಾವುದೇ ಕಾರಣಕ್ಕೂ ಬೇಕಾಗಲ್ಲ. ಯಾಕೆಂದರೆ ಅವ್ರ ಸ್ವಂತ ದುಡಿಮೆ, ಆ ಧೈರ್ಯ, ಕಾನ್ಫಿಡೆನ್ಸು ಪ್ರತಿಯೊಬ್ಬರಿಗೂ ಬಂದರೆ ಇವತ್ತಿನ ಜನ್ರೇಷನ್ಗೆ ಅವರು ಮಾದರಿ. ಹಂಗಾದ್ರೆ ಗಟ್ಟಿ ಇರಬೇಕು ಲೈಫ್ ನಡಿಬೇಕಂದ್ರೆ. ಹಾಂ, ಧೈರ್ಯ ಬೇಕು. ಹಾಂ. ಅಮ್ಮನೂ ಹಿಂಗೆ ಇದ್ರಮ್ಮ? ಇಲ್ಲ, ಅವ್ರು ಇಷ್ಟ. ಹಿಂಗಿಲ್ಲ? ನಮ್ಮ ಅಕ್ಕ ತಂಗಿರು ಇಲ್ಲ. ಈ ಗುಣ ಮತ್ತೆ ತಂದೆಯಿಂದ ಬಂದಿದ್ದ ನಿಮ್ಗಿದು? ಯಾರ್ದು ಇಲ್ಲ, ನಂದೇ ಸ್ವಂತ. ಓಹೋ ಹೋ. ಹಾಂ, ಉಳ್ದವ್ರು ನಿಮ್ಮ ತಂಗಿ ಅವರೆಲ್ಲ ನಿಮ್ಮಂಗೆ ಇರಲಿಲ್ಲ? ಹಾಂ, ಇವಾಗ್ಲೂ ಅವ್ರೆ, ಹಾಂ, ನನ್ನಷ್ಟು ಇಲ್ಲ. ಹಾಂ. ಅವ್ರೆಲ್ಲ ಚೆನ್ನಾಗಿ ಮದುವೆ ಮಾಡಿಕೊಟ್ರು. ಹಾಂ, ಅವ್ರಿಗೆ ಯಾಕೆ ಇದ್ರೆ ಎಲ್ಲ ಬರ್ತದೆ. ಹಾಂ. ಅವ್ರ ಗಂಡನ ಮೇಲೆ ಚೆನ್ನಾಗಿ ಬಾಳ್ತಾರೆ ಅಷ್ಟೇ. ನಮ್ಗೆ ಯಾರು ಇಲ್ಲ ಅಂದಾಗ ಧೈರ್ಯ ತನ್ನಷ್ಟಕ್ಕೆ ತಾನೇ ಬರ್ತದೆ. ಹಾಂ. ಯಜಮಾನ್ರು ಮೊದಲನೇ ಆಟೋ ಅಂತ ಚಾಮರಾಜನಗರಕ್ಕೆ? ಅದು ಮೊದಲು ಹಾಂ. ರುಬ್ಬಾಕಲ್ ತಂದದ್ದು ಮೊದಲು. ನಾವೇ ಚಾಮರಾಜನಗರಕ್ಕೆ ತಂದವರು. ಓ, ರುಬ್ಬಕಲ್ಲು. ಏನು ನೀವು ತಂದಿದ್ದಂಗಾರೆ ನೋಡಕ್ ಬರೋರ ಹೆಂಗೆ ಜನ ಅಂತ? ಅಯ್ಯೋ, ಆಡ್ಸಕ್ಕೂ ಬರೋರು, ನೋಡಕ್ಕೂ ಬರೋರು. ಹಾಂ, ಫಸ್ಟ್ ಟೈಮ್ ತಂದಿದ್ದು? ಓ, ನಗರಕ್ಕೆ ನಾವೇ ಫಸ್ಟ್. ಹಾಂ. ಎಲ್ಲಿಂದ ತರಿಸಿದ್ರಿ ಅದನ್ನ? ಕೊಯಮತ್ತೂರು. ಹೌದಾ? ಇಲ್ಲೆಲ್ಲಿ ಸಿಗ್ತಿರ್ಲಿಲ್ವಾ ಅದು? ಅವಾಗ ಎಲ್ಲಿ ಸಹ ಇಲ್ಲೆಲ್ಲ ಇಲ್ಲ, ಅಲ್ಲಿಂದೇ ಹೋಗಿ ತಗೊಂಬಂದ್ರು. ಓ, ಒಂದು ಸೆಟ್ಟು ಅಲ್ಲಿಂದ ತಂದರು. ಹಾಂ. ಅಲ್ಲೇ ಮಿಲ್ಲೆಲ್ಲ ತಂದದ್ದು ಅಲ್ಲೇ. ಹಾಂ. ಆಟೋ ತಂದದ್ದು ಬೆಂಗಳೂರಿಂದ ಒಂದು ತಂದರು, ಧಾರವಾಡದಿಂದ ಒಂದು ತಂದರು. ಓ ಹೋ ಹೋ. ಶೋರೂಮ್ ಗಾಡಿಗಳೇ. ಶೋರೂಮ್ ಗಾಡಿಗಳೇ. ಎಷ್ಟು ಅವಾಗ ಅದು ಆಟೋ ಅವಾಗ? 12,000. 12,000. ಹಾಂ. ಫಸ್ಟ್ ತಂದದ್ದು 9,000. ಹಾಂ. ಎಕ್ಸ್ಟ್ರಾ ಗಿಟಿಂಗ್ ಎಲ್ಲ ಮಾಡಿಸ್ಕೊಂಬಂದ್ರಲ್ಲ ಮೈಸೂರಿಂದ, ಹಾಂ. 12,000 ಬಿತ್ತು. ತಗೋ ಓಕೆ. ಹ್ಞೂ ಹ್ಞೂ. ಲೇ ಹ್ಞೂ. ಸೌಮ್ಯ, ಹಾಂ. ತಗೋ. ಅಜ್ಜಿ ಫ್ರೆಂಡಾ? ಹೂ ತಂದು ಕೊಡ್ತಾಳೆ. ಹಾಂ. ಏನು ಹಣ್ಣು ತಂದಿಟ್ಟಿದ್ರಿ ಅವ್ರಿಗೋಸ್ಕರ? ಕಿಟ್ಲಲ್ಲಿ ಇತ್ತು ಸಹ, ಮರದಲ್ಲಿ ಬಿಡುತ್ತೆ. ಹಾಂ. ಕೊಟ್ಬಿಟ್ಟು ತಗೋ. ಹಾಂ. ಕೇಳ್ತಿರ್ತದೆ. ಹಾಂ, ಹಣ್ಣು ಕೊಡಿ ಅಂತ. ಹಾಂ, ಅದಕ್ಕೆ ತೆಗೆದಿಟ್ಟಿದ್ರಿ? ಹಾಂ. ನಿನ್ನ ಕಿಟ್ಟಿದ್ದ, ಹಾಂ. ಯಾರ್ಯಾರಿಗೋ ಕೊಟ್ಟೆ. ಅವಳಿಗೆರಡು ಇಟ್ಟಿದ್ದೆ, 4 ಇಟ್ಟಿದ್ದೆ. ಯಾರ ನೆನ್ನ 2 ಬಂದರು, ಅವ್ರಿಗೆ ಕೊಟ್ಟೆ. ಒಟ್ಟು ದೊಡ್ಡ ಬಳಗ ಇದೆ ನಿಮ್ಮದು? ಯಾರಾದ್ರೇನು ಸಹ ಹಾಂ. ನೀವೇ ಅಣ್ಣ ತಮ್ಮ. ಹಾಂ. ನಮ್ಮವ್ರು ನಮ್ಗೆ ಆಯ್ತಾರ, ಹೊರಗಡೆಯವರೇ ಆಗೋದು.